पार्वती पति शिव हर हर महादेव। श्री पार्वती परमेश्वर महाराज की जय। ओम सहनावतु सहनो भुनक्तु सह वीरं करवावहै तेजस्विनावधीतमस्तु मा विद्विषावहै। ओम शांति शांति शांति। प्रथमದಲ್ಲಿ ಎನ್ನ ಆರಾಧ ಗುರುದೇವರಾದ ಪರಮ ಶ್ರೀ ಶಿವೇಶ್ವರಲ್ಲಿ ನತಮಸ್ತಕನಾಗಿ ಜಗತ್ತಿಗೆಲ್ಲ ಪವನಮೂರ್ತಿ ಆಗಿರುವ ಜಗದ್ಗುರು ಸಿದ್ಧಾರೂಢರ ಕರ್ತೃಗತಿಗೆ ಹಣೆ ಮಣೆದು ಪರಮ ಶ್ರೀ ಚಿದ್ರಾನಂದ ಪೂಜೆಯಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ನಮ್ಮ ಬಾಲ್ಯವಾಗಿ ಸಿದ್ಧಾರೂಢರು ಕೂಡ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಸಂಗೀತ ಸಹೋದರಲ್ಲಿ ಜೋಡುಕುಳಿ ಹಿರಿಯರಲ್ಲಿ ತಾಯಂದಿರಲಿ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿರಲಿ ಚಿಕ್ಕ ಮಕ್ಕಳಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಕುಳಿತು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಜಗತ್ತಿನಲ್ಲಿ ಅಸಂಖ್ಯ ಜೀವಿಗಳು ಜನ್ಮ ತಾಳಿದವು. ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ. ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣಿದ ಮನುಷ್ಯ. ಮನುಷ್ಯನಷ್ಟು ಯಾವ ಪ್ರಾಣಿಯ ದುಃಖಿ ಇಲ್ಲ. ಮತ್ತು ಇವೆಟ್ಟು ದೇವ್ರ ಗುಡಿಗೆ ಹೋಗ್ಯಾನ, ಎಟ್ಟು ಕಾಯಿ ಹೊಡಿಸ್ಯಾನ, ಎಟ್ಟು ದೀರ್ಘ ನಮಸ್ಕಾರ ಹಾಕ್ಯಾನ, ಮತ್ತು ವಾಸ್ತುಪಕ ಮನೆ ಕಟ್ಟ್ಯಾನ. ನೀವು ಕೇಳ್ರಿ, ಅವ್ರನ್ನೋದು ಎಲ್ಲ ಐತ್ರಿ, ಕಣ್ಣಿಗೆ ಕಾಣಿಸ್ದೆ ಕೈ ಬರೋದಿಲ್ಲ, ಎಲ್ಲ ಬರಬಸ್. ಯಾಕೋ ಬರಬಸ್ ಅನ್ನೋದು ಯಾರು ದೃಷ್ಟಿ ಕೊಟ್ಟಿಲ್ಲ ಭಾಳ ಮಂದಿ. ಯಾಕೆ ಮನುಷ್ಯ ದುಃಖಿ ಆದ? ಇವನು ಸಂತೋಷ ಉತ್ಸಾಹ, ಈ ಸಂತೋಷ ಕ್ಷಣಗಳನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು? ಯಾಕೆ ಮನುಷ್ಯನ ದುಃಖ ಆಯ್ತು? ಇವನು ಸಂತೋಷ ಕ್ಷಣ ಹೇಗೆ ಹೆಚ್ಚಿಸಿಕೊಳ್ಬೇಕು? ಹೇಗೆ ಬದುಕಿದರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ಐತ? ಈಗ ನೋಡಿ, ಒಂದು ಗಿಡ ಇರ್ತದೆ, ಒಂದು ಗಿಡ ಇನ್ನೊಂದು ಗಿಡ ಕೂಡ ಜಗಾಡಿಲ್ಲ, ಮಗ್ಗಲ ಗಿಡದ ಕೂಡ ಜಗಾಡಿಲ್ಲ, ಕೋಟೆಗೆ ಹೋಗಿಲ್ಲ, ಕಚೇರಿಗೆ ಹೋಗಿಲ್ಲ. ನಾವು ಮಗ್ಗಲ ಮನೆಯವರು ಜಗಾಡ್ಯವು, ಕೋಟ ಕಚೇರಿಗೆ ಹೋಗ್ಯವು. ಒಂದು ಗಿಡ ಇನ್ನೊಂದು ಗಿಡಕ್ಕೂ ಬಡಿದಾಡಿಲ್ಲ. ಆ ಗಿಡ ಏನು ಮಾಡೈತಪ್ಪ ಅಂದ್ರೆ, ಎಷ್ಟು ಪಕ್ಷಿ ಬರಲಿ ಗೂಡು ಕಟ್ಟಕ್ಕೆ ಆಶ್ರಯ ಮಾಡಿ ಕೊಡ್ತೈತಿ. ನಾವೊಂದು ಸಣ್ಣ ದೊಡ್ಡ ಮನೆ ಕಟ್ಟಿ ಬಾಡಿಗೆ ತೋತೀವಿ. ಯಾವ ಗಿಡ ಯಾವ ಪಕ್ಷದಲ್ಲೂ ಎಷ್ಟು ವರ್ಷಕ್ಕೆ ಗೂಡು ಕಟ್ಟರೆ ಬಾಡಿಗೆ ಕೇಳಿಲ್ಲ. ಎಷ್ಟು ಹಣ್ಣು ಕೊಟ್ಟದ ತಾ ತಿಂದಿಲ್ಲ, ಮನುಷ್ಯ ತಿಂದಾನು. ಗಿಡ ತಾ ತಿಂದು ಸಂತೋಷ ಪಟ್ಟಿಲ್ಲ, ಇನ್ನೊಬ್ಬರು ತಿಂದು ಸಂತೋಷ ಪಟ್ಟೈತಿ. ಎಷ್ಟೋ ಜನ ಆ ಗಿಡದೊಳಗೆ ಬದುಕ್ಯಾರ, ಬಿಸಿನ ತಾಪ ಕಳ್ಕೊಂಡ್ರ. ಆ ಗಿಡ ನಮ್ಮ ಜಾತಿಯರ ಬರೀ, ನಮ್ಮ ಪಕ್ಷದ ಬರೀ, ಬೇರೆ ಜಾತಿ ಬರಬಾರ್ದಂದ್ರೆ ಮನುಷ್ಯನ ಗಿಡ. ವೃಕ್ಷ ದೇವತೆ ಅಂತ ಯಾಕೆ ನಾವು ಪೂಜೆ ಮಾಡ್ತೇವಪ್ಪ ಅಂದ್ರೆ, ಇಡೀ ವಿಶ್ವ ಕೊಟ್ಟು ಸಂತೋಷ ಪಟ್ಟೈತೆ, ಹೊರತಾಗಿ ಇನ್ನೊಬ್ಬರು ಕೇಳಿ ದುಃಖ ಪಟ್ಟಿಲ್ಲ. ಗಿಡ ಅಂದರೆ ಅವೇ ಕೇಳಿದ್ದಾನ, ಬಂದವರಿಗೆಲ್ಲ ಕೊಟ್ಟೈತೆ, ಹೊರತಾಗಿ ಮನುಷ್ಯನ ಕೇಳಿಲ್ಲ. ತನಗೇನು ಬೇಕು ಜೀವ ಸತ್ವ, ಭೂಮಿನ ತೊಳತಿ, ಬಿಸಿನ ತೊಳತಿ, ಗಾಳಿನ ತೊಳತಿ, ನೀರಿನ ತೊಳತಿ, ಮನುಷ್ಯನ ಕೇಳಿಲ್ಲ. ಒಂದು ಎತ್ತ ಅವು ರೈತ ಇರ್ತಾನೆ, ರೈತನ ಕೂಡ ಎತ್ತು ಹೊಲ ಗಳೆ ಹೊಡೆದಾದ, ಮಡಿಕೆ ಹೊಡೆದಾದ, ನೇಗಿಲ ಹೊಡೆದಾದ, ಬಿತ್ತೋ ರೈತನ ಎತ್ತು ಬಿತ್ತಿ ಆದ, ಜೋಳ ಬಿತ್ತಿ ದೊಡ್ಡದಾದ, ಗಡಿ ಹೊಡೆದಾದ, ತೆನಿ ಹಾಕಿ ರಾಶಿ ಮಾಡೋ ಮುಂದೆ ಎತ್ತು ರೈತರಿಗೆ ಅಂತೈತಿಲ್ಲ, ಏನಪ್ಪ ಚೋಳಿದ್ರೆ ಬಂದ ಕಾಳ ನೀತಿನ ದಂತ ನನಗೆ ಅಟ್ಟೆ ಕೊಡೋದು ಎತ್ತ. ಮತ್ತು ಅಕಸ್ಮಾತಿಗೆ ಎತ್ತುವೆಲ್ಲ ಕಲ್ತು ನಮ್ಮ ಕೈಲಾಗಪ್ಪ ದಂಟ ಬೇಕಾದ್ರೆ ನೀತನು ಕಾಳು ನಮಗೆ ಕೊಡಂದ್ರೆ ಯಾರೂ ಎತ್ತೆ ಕಡ್ತಿದ್ರು. ಈ ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯನ ಒಬ್ಬನ ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವು. ತೋಬೇಕಂದ್ರೆ ಮನುಷ್ಯ ಒಬ್ಬನೇ. ಅವ್ರು ಯಾಕೆ ಸಂತೋಷ ಏನಪ್ಪ ಅಂದ್ರೆ, ಯಾವುದಕ್ಕೂ ಆಸ್ಪತ್ರೆ ಇಲ್ಲ, ಮತ್ತು ದಂಡ ದವಾಖಾನೆ ಅವತ್ತು ನೀವು ಕೇಳ್ಬೋದು. ಯಾವ ಮನುಷ್ಯರ ಸಂಪರ್ಕ ಬಂತ ಅವ್ರು ದವಾಖಾನೆವು. ಈ ಕಾಡಿರುತ್ತೆ ಗುಡ್ಡದಲ್ಲಿ ಪಶು ಪಕ್ಷಿ ಪ್ರಾಣಿ ಅವಕ್ಕೆ ಆಸ್ಪತ್ರೆ ಅದನ. ಯಾವ ಮನುಷ್ಯರ ಸಂಪರ್ಕ ಬಂದು ಅವು ಆಸ್ಪತ್ರೆ ಹೋಗ್ಯಾವ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ನಿಸರ್ಗ ಕೊಟ್ಟು ಸಂತೋಷ ಪಡ್ತದೆ, ಹೊರತ ಇನ್ನೊಂದು ಕಡೆ ಕೇಳಿ ದುಃಖ ಪಡೆಯಲ್ಲ. ಮನುಷ್ಯ ಯಾಕೆ ದುಃಖ ಅನ್ನಪ್ಪ ಅಂದ್ರೆ, ಇನ್ನೊಬ್ಬರಿಗೆ ಕೇಳಬೇಕಂತ, ಇನ್ನೊಬ್ರು ಬಯಸ್ಬೇಕಂತ ನಿಸರ್ಗ ಬಯಸಿಲ್ಲ, ಕೊಟ್ಟು ಸಂತೋಷ ಪಡ್ತದೆ ಅದು. ಇಡೀ ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಸ್ತ ವಿಶ್ವ ದೇವರು ನಮ್ಮ ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ, ಅದು ಹಂಚೋದು. ದೇವ್ರು ಏನು ಕೊಟ್ಟಲ್ಲ, ಅದು ಇನ್ನೊಬ್ರಿಗೆ ಹಂಚ ಮಾತ್ರ ಸಂತೋಷ ಸಿಗ್ತದೆ.
ಹಂಚದೆ ಹೋದ್ರ ಕುಡದೆ ಹೋದ್ರ ಸಂತೋಷ ಸಿಗಂಗಿಲ್ಲ. ನಿಜವಾಗಿ ಸಂತೋಷ ಇರೋದು ವಸ್ತುಗಳು ಇಲ್ಲ. ನಿಜವಾಗಿ ಸಂತೋಷ ಕೊಡು ಭಾಳ ಇರ್ತದೆ. ಯಾರು ಕೊಟ್ಟಾರ ಅವ್ರು ಸಂತೋಷ. ದೇವ್ರೇನು ಕೊಟ್ಟನ ಅದು ಕುಡಿದು. ಯಾರು ಕೊಟ್ಟಾರ ಅವ್ರು ಸಂತೋಷ ಪಡ್ತಾರೆ. ಯಾರು ಬೇಕಂದ್ರೆ ಅವ್ರು ದುಃಖ ಪಟ್ಟರು. ನಾವು ದೇವ್ರ ಗುಡಿಗೆ ಹೋದ ಬರೀ ಬೇಕಂತ ಹೋಗ್ತೇವೆ, ಏನೇ ಕೊಡ್ಬೇಕಂತ ಹೋಗಲ್ಲ. ದೇವರೇ ಸಿದ್ಧಾರೂಢ ಇಟ್ಟು ಕೊಟ್ಟಿದ್ದಪ್ಪ, ಇಟ್ಟು ಕೊಟ್ಟಿದ್ದಕ್ಕಾಗಿ ನೀವು ನಮಸ್ಕಾರ ಹೇಳಕ್ಕೆ ಬಂದು ಅನ್ನಂಗಿಲ್ಲ. ಎರಡು ಕಾಯಿ ಹಿಡ್ಕೊಂಡು ಹೊಂಟು ಆಯ್ತು ದೇವ್ರಂತಾನ, ಬತ್ತ ಪ್ರಾಣಿ ಅಂತಾನೆ. ಇವಾಗ ಸುಮ್ಮನೆ ಹೋಗಲ್ಲವ, ಒಂದು ಲಿಸ್ಟ್ ಹೋಗಿರ್ತಾನೆ. ಯಾವನೊಬ್ಬ ಭಕ್ತ ಹನುಮಂತರಿ ಗುಡಿಗೆ ಹೋದಂತ. ಹನುಮಂತರಿ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಹನುಮಂತರ ಗುಡಿಗೆ ಜನ ಕಿವತ್ತಿದಂತ. ಹನುಮಂತರ ಗುಡಿಗೆ ಆ ಹನುಮಂತರ ಮೊದಲಿಗೆ ಒಬ್ಬ ನಾಗಪ್ಪ ಕಿದಂತ. ನಾಗಪ್ಪ ದೇವರಿಗೆ ಅದಕ್ಕೆ ಯಾರು ಹೋಗ್ತಿದ್ದಂತ. ಎಲ್ಲರೂ ಹೋದ್ಮ್ಯಾಗ ನಾಗಪ್ಪ ರಾತ್ರಿ ಹನುಮಂತರಿಗೆ ಕೇಳಂತ, ಏನು ಹನುಮಂತ ದೇವ್ರ ಎಷ್ಟು ಜನ ಬರ್ತಾರ, ಎಷ್ಟು ತುಪ್ಪ ಹಾಕ್ತಾರೆ, ಎಷ್ಟು ದೀಪ ಹಾಕ್ತಾರ, ಎಷ್ಟು ಪ್ರದಕ್ಷಿಣೆ ಹಾಕ್ತಾರಪ್ಪ, ಏನಪ್ಪ ನಿನ್ನಂತ ಕೇಳಂತವ ನಾಗಪ್ಪ ಹನುಮಂತರಿಗೆ. ಆ ಹನುಮಂತ ಹೇಳ್ದಂತ, ಇವ್ರೇನಲ್ಲ ಇವ್ರು ನನ್ನ ಮೇಲೆ ಪ್ರೀತಿ ಬಂದ್ರೆ ಅಲ್ಲಂತವ್. ಎದಕ್ಕೆ ಬರ್ತಾರ ಇಷ್ಟೊಂದು ಲಿಸ್ಟ್ ಹಿಡ್ಕೊಂಬರ್ತಾವ ಅಂತ ಹೇಳ್ದಂತ ಹನುಮಪ್ಪ. ಆಂಜೆ ಇವಾಗ ಕೇಳಂತ ನಾಗಪ್ಪ, ಇಷ್ಟುದಲ್ಲಿ ಲಿಸ್ಟ್ ಹಿಡ್ಕೊಂಬರ್ತಾವ, ನೀ ಏನು ಮಾಡ್ತಿದ್ದು ಕೇಳಂತ. ನಾ ಏನು ಮಾಡಲಿ, ಇವಕ್ಕೆ ಹಳಿ ರೆಡ್ಡಿ ಅಂತೇಳಿ ಅವ್ರ ಕಡೆ ನೋಡಲ್ಲ, ನಾನು ಮುಖ ಕಡೆ ತಿಳ್ಕೊಂಡು ಕೂತ್ ಬಿಡ್ತೀನಿ ಕೇಳಂತ ಹನುಮಂತ ದೇವ್ರು. ಎಂದ್ರೆ ಹನುಮಪ್ಪನ ಮುಖ ನೋಡಿ ನಾನು ಇವ್ರು ಲಿಸ್ಟಿನ ಮಂದಿ ಅಂತೇಳಿ ಮುಖ ಕಡೆ ತಿಳ್ಕೊಂಡು ಕೂತ್ಬಿಟ್ಟ. ಮನುಷ್ಯ ಕೇಳಿ ದುಃಖ ಪಟ್ಟೆ ಹೊರತಾಗಿ ಪಟ್ಟು ಸಂತೋಷ ಪಡಲಿಲ್ಲ. ನಿಜವಾಗಿ ಸಂತೋಷ ಇರೋದು ಸ್ವಲ್ಪ ಹಂಚು ಇರ್ತೈತಿ. ದೇವ್ರೇನು ಕೊಟ್ಟದ್ದು ಹಂಚು, ಅದು ದೊಡ್ಡದು ಸಣ್ಣ ಅನ್ಬಾಳ. ನಿನಗೆ ಬುದ್ಧಿ ಕೊಟ್ರ ಒಳ್ಳೆ ಮಾತುಗಳು ಹೇಳು, ಕವನ ಹಾಡು. ಶಕ್ತಿ ಕೊಟ್ರ ಸೇವೆ ಮಾಡು. ಸಂಪತ್ತು ಕೊಟ್ರ ಸಂಪತ್ತು ಹಂಚು. ಏನೂ ಕೊಡ್ಲಿಕ್ಕಪ್ಪ ಅಂದ್ರೆ ಬಂದಾಗ ಒಳಗೆ ಕೈ ಮುದ್ದು ಕರಿ, ಅದಕ್ಕಂತೂ ಬರೋಲ್ಲ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಮಾಡೋ, ಸ್ವೀಕಾರ ಮಾಡು. ಅದೊಂದು ಕೂಡ ಹಂಚಿದೆ. ಭಾರಿ ದೊಡ್ಡ ಭಕ್ತಿದ್ದೀನಪ್ಪ, ನಾ ಸಿದ್ಧಾರೂಢ ಭಕ್ತಿದ್ದೀನಿ. ಸಿದ್ಧಾರೂಢ ಗುಡಿಗೆ 5 ಕಳಸಕ್ಕೆ ಬಂಗಾರ ಕಳಸ ಇಟ್ಟವನೇ, 5 ಕಳಸ ಬಂಗಾರ ಕಳಸ ಕೊಟ್ಟವನೇ ದೊಡ್ಡ ಭಕ್ತ ಅಂತಲ್ಲ. ಸಿದ್ಧಾರೂಢ ಗುಡಿಗೆ 5 ಕಳಸಕ್ಕೆ ಬಂಗಾರ ಕಳಸ ಕೊಟ್ಟ ಭಕ್ತಿಗಿಂತ ಈ ಸಿದ್ಧಾರೂಢ ಮಠದಾಗ ದಾಸನ ಮಾಡೋದಲ್ಲ, ಆ ಊಟ ಮಾಡಿದ್ರೆ ಮುಸ್ಲಿಮ್ನ ದೊಡ್ಡ ಭಕ್ತ. ಅದು ಹಂಚಿದೆ, ಇದು ಹಂಚಿದೆ. ಅವನು ಶಕ್ತಿ ಕೊಟ್ಟಾನ, ಶಿವ ಮಾಡ್ಯಾನ. ಇವು ಸಂಪತ್ತು ಕೊಟ್ಟನ, ಸಂಪತ್ತು ಹಂಚನ. ಕೊಡು ಭಾಳ ದೊಡ್ಡದು. ಅದಕ್ಕೊಂದು ಸಣ್ಣ ಮಾತು ಹೇಳಿಬಿಡ್ತೀನಿ. ಹಿಂಗೆ ಪುಣ್ಯ ಸಿದ್ಧಾರೂಢದು ಒಂದು. ಅದಕ್ಕೆ ಸಿದ್ಧಾರೂಢ ಮಠಕ್ಕೆ ಎಷ್ಟೋ ಮಂದಿ ಬ್ಯಾಳಿ ಕೊಟ್ಟರು, ಬೆಲ್ಲ ಕೊಟ್ಟರು, ಅಕ್ಕಿ ಕೊಟ್ಟರು, ಸಜ್ಜಕ ಮಾಡಿದ್ರು, ಗುಲಾಬ್ ಜಾಮ್ ಮಾಡಿದ್ರು, ಮೈಸೂರು ಪಾಕ್ ಮಾಡಿದ್ರು, ಏನೋ ಅಡುಗೆ ಮಾಡಿದ್ರು. ಎಷ್ಟೋ ಮಂದಿ ಎಷ್ಟೋ ಕೊಟ್ಟಿದ್ರು. ಒಂದು ಮುಪ್ಪಾನ ಮುದುಕಿ ಬಡಿವಿ, ಅದು ಗಂಡಸು ಹತ್ತಿದ್ದ, ಮಕ್ಕಳಿದ್ದಿಲ್ಲ. ಮಂದಿ ಮನೆ ಕಸ ಮೊಸರಿ ಹೊಡೆದು ಆಕೆ ಜೀವನ ಸಾಧಿಸೋದ್ರು. ಆಕೆ ಮನಸ್ಸಂತೂ ನನ್ನ ತಕ್ಕ ₹1 ಅದ, ನಾನು ಅಪ್ಪ ₹1 ಕೊಡ್ಬೇಕಂತ ಬಂತು ಮನಸ್ಸ ಮುಗಿಗೆ. ಎಲ್ಲರೂ ಎಟ್ಟು ಕೊಟ್ಟರು. ನನ್ನ ತಕ್ಕ ₹1 ಅದ, ₹1 ಕೊಡ್ಬೇಕು ಎಂದು ದೊಡ್ಡ ಕಾರ್ಯಕ್ರಮ ನೋಡ್ರು ಅಜ್ಜರು ಅಂತೇಳಿ ₹1 ತೊಗೊಂಬಂದು ಮುದುಕಿ. ಅಜ್ಜರೇ, ನಾ ಬಡವಿದ್ದೀನಿ, ನನ್ನ ಗಂಡ ತೀರ್ಕೊಂಡನ, ನನ್ನ ಮಕ್ಕಳಿಲ್ಲ, ಮಂದಿ ಮನೆ ಕಸ ಮುಸ್ರಿ ಒಂದು ಜೀವನ ಸಾಗಿಸ್ಕೊತೀನಿ, ಒಂದು ಸಣ್ಣ ಪುಟ್ಸಾಗಿದ್ದೀನಿ, ನನ್ನ ತಕ್ಕ ₹1 ಅದ, ಈ ₹1 ತೊಗೊಂಡು 1,00,000 ಮಂದಿ ಊಟ ಮಾಡಿಸ್ಬೇಕು ನೀ ಗುರು ಅಂತ ಕೇಳೋಕೆ. ಅವ್ರು ಸ್ವಾಮಿಗಳಂದ್ರು, ಅಲ್ಲಮ್ಮ ₹1 1,00,000 ಮಂದಿ ಊಟ ಮಾಡಿಸಿ ಹ್ಯಾಂಗತ್ತ ಅವ್ರು ಕೇಳಿದ್ರು, ಗುರುಗಳು ಕೇಳಿದ್ರು. ಆಕೆ ಮುದುಕಿ ಬರಕಿದ್ರು. ಆಕೆ ಅಂದ್ರು, ₹1 1,00,000 ಮಂದಿ ಊಟ ಮಾಡಿಸ್ಲಿಕ್ಕೆ ನೀ ಗುರು ಹ್ಯಾಂಗಂತ ಕೇಳೋಕೆ ಬೆರಕಿದ್ರು. ಅವಾಗ ಶಿಶು ಮಕ್ಳು ಇರ್ತಾರ, ಮಕ್ಕಳಿಗೆ ನಮ್ಮ ಮಕ್ಳು ಇರ್ತಾರಲ್ಲ, ಅವ್ರಂದು ದಬ್ರಿ ಮುದುಕಿ ಅಂದರು. ಯಾಕಡೆ ಮಾತಾಡ್ತಾ ₹1 ತೊಗೊಂಬಂದ, ₹1 1,00,000 ಮಂದಿ ಊಟ ಮಾಡಿಸ್ಬೇಕಂತ ದಬ್ರಿ ಮುದುಕಿ ಅಂದರು. ಅವರು ಮಗಲ್ಕಿದ್ದವರು ಶಿಶು ಮಕ್ಕಳು. ಅವ್ರ ಗುರುಗಳು ಅಂತಃಕರಣ ಮೂರ್ತಿ, ದಯಾಸಾಗರ, ದಯವಂತ ಕರುಣಾಸಾಗರ ಗುರು. ಅವಂದ ಆ ಮುದುಕಿ ದಬ್ಬಕ್ಕೆ ಹೋಗ್ಬೇಡ್ರಿ, ಈ ಕಡೆ ಕರೆಂದ, ಈ ಕರೆಂದ. ಮತ್ತು ಅವರು ಅಜ್ಜರ ಮಾತಿಗೆ ಕರೆದ್ರು. ಏನು ಮಾಡ್ಬೇಕಮ್ಮ ಅಂತ ಕೇಳಿದ್ರು ಗುರುಗಳು. ಎಲ್ಲಪ್ಪ ನಾಶ ಅದ, ನಾ ಬಡಿವಿದ್ದೀನಿ, ಮಂದಿ ಮನೆ ಇಂಥ ಕೆಲಸ ಮಾಡಿ ಜೀವನ ಸಾಗಿಸ್ಬೇಕೈತಿ, ₹1 ಎಂತಕೈತಿ, ಈ ₹1 ತೊಗೊಂಡು 1,00,000 ಮಂದಿ ಊಟ ಮಾಡಿಸ್ಬೇಕ ನೀವು ಗುರುಗಳು ಅಂತ ಹೇಳೋಕೆ ಮುದುಕಿ. ತಾರವಂದ್ರು ಗುರುಗಳು ₹1 ತೊಗೊಂಡು 1,00,000 ಮಂದಿ ಊಟ ಮಾಡಿಸಂಥವ್ರು ಏನು ಮಾಡಿದ್ರಪ್ಪ ಅಂದ್ರೆ, ₹1 ತೊಗೊಂಡು ಸಂತಿಗೆ ಹೋಗಿ ಒಂದು ಸೂಳು ಕೊತ್ತಂಬರಿ ತಂದು ಸಾರಿಗೆ ಹಾಕಿದ್ರಂತ 1,00,000 ಮಂದಿ ಊಟ ಮಾಡಿದ್ರಂತ. ಅದಕ್ಕೆ ಕೊಡು ಭಾಳ ದೊಡ್ಡದು. ಯಾರು ಕೊಟ್ಟಾರ ಅಷ್ಟು ಸಂತೋಷ ಪಟ್ಟಾರ. ನೀವೆಲ್ಲ ಜೋಡ್ಕೊಳ್ಳೋ ಮಂದಿ ಕೊಡೋ ಇದ್ದೀರಿ. ನಾ ಬಂದಾಗ ಫಸ್ಟ್ ಬಂದಾಗ ಏನೂ ಇದ್ದಿಲ್ಲ. ಇಂಥ ಸಂಪತ್ತು ಕೈಲಾಸ ಆಗ್ಯದ.
ಕೈಲಾಸ ಹೆಂಗದಪ್ಪ ಅಂದ್ರೆ ಒಂದು ಸಣ್ಣ ಮಾತು ಹೇಳ್ಬಿಟ್ಟು ಬಿಡ್ತೀನಿ. ಕೈಲಾಸದಾಗ ಪರಮಾತ್ಮ ತಿರುಗಾಡ್ಕೊಂಡು ಹೊಂಟಾನ. ಕೈಲಾಸಕ್ಕೆ ಹೋದ ಪರಮಾತ್ಮ, ಕೈಲಾಸಕ್ಕೆ ಹೋದ. ಹೋಗಿದಾಗ ಪಾರ್ವತಿ ದೇವಿ ಕೈಲಾಸದಾಗ ಪರಮಾತ್ಮ ತಿರುಗಾಡಕ್ಕೆ ಹೊಂಟಿದ್ದ. ಪಾರ್ವತಿ ದೇವಿ ಕಣ್ಣಿಗೆ ಬಿದ್ದಿಲ್ಲ ಎಷ್ಟು ದಿವಸ. ಪರಮಾತ್ಮ ಪಾರ್ವತಿ ದೇವಿ ಕಣ್ಣಿಗೆ ಬಿದ್ದಿಲ್ಲ. ಪಾರ್ವತಿ ದೇವಿ ಪರಮಾತ್ಮ ಹುಡ್ಕೇಳಕತ್ತು. ಎಲ್ಲಿ ಗುರು ಶಿವ, ನನ್ನ ಪತಿದೇವರ, ನನ್ನ ಯಜಮಾನ ಎಲ್ಲಿ ಹೋಗಿ ಹುಡ್ಕೇಳೋದಕ್ಕೆ ಎಷ್ಟು 2, 3, 4 ಹುಡ್ಕೇಳು. ಪರಮಾತ್ಮ ಸಿಗಲಿಲ್ಲ. ಆಕೆ ಭಾಳ ಚಿಂತೆ ಇತ್ತು. ಭಾಳ ಚಿಂತೆ ಆಗಿ ಅವಾಗಿನಪ್ಪ ನನ್ನ ಮಗ ಇದ್ನಲ್ಲ ಸನ್ಮುಖ, ದನ ಕಾಯ್ಕೊತ್ ಕೂತಿದ್ದ. ಅಲ್ಲಿ ಹೋದ್ರು ಪರಮತ್ ದೇವಿ ಕೈಲಾಸದಾಗ. ಅಲ್ಲಪ್ಪ ಸನ್ಮುಖ, ನಮ್ಮ ಪತಿದೇವರ ಶಿವ ಶಂಕರ ಮಹಾದೇವ 3-4 ದಿವಸ ನೋಡ್ತೀನಿ ಸಿಗವಲ್ಲ, ಎಲ್ಲಿ ಹೋಗಿ ಅಂತ ಕೇಳೋದಕ್ಕೆ ಪರಮತ್ ದೇವಿ ಯಾರಿಗೆ? ಸನ್ಮುಖಗೆ. ಆ ಸನ್ಮುಖ ಕೇಳ್ದ, ನೋಡವ ನಾ ದನ ಕಾಯ್ದು ಕುಂತೀನಿ, ನಾನು ನೋಡ್ಲಿಂತ ಕೇಳ್ದವ. ಆಕೆ ಮಾತು ಪಾರ್ವತಿ ಮುಂದೆ ಗಣಪತಿ ಅಂತ ಹೋದವು. ಗಣಪತಿ ಅಭ್ಯಾಸ ಮಾಡ್ಕೊಂಡು ಕೂತಿದ್ದವ. ಅಲ್ಲಪ್ಪ ಗಣಪತಿ, ಪರಮಾತ್ಮ ಶಿವಶಂಕರ ಕೈಲಾಸಪತಿ ಕೈಲಾಸ ಕಾಣಿಸವಲ್ಲ, ಎಲ್ಲಿ ಹೋಗಿ ನಾನು ನೋಡಿದನಪ್ಪ ಅಂತ ಪಾರ್ವತಿ ಪರಮಾತ್ಮ ಗಣಪತಿ ಕೇಳು. ಆ ಗಣಪತಿ ಹೇಳ್ದ ನೋಡ್ಲಿ ಅಂತ ಹೇಳ್ದವ. ಅವ್ನು ನೋಡ್ಲಿಂದ ಮುಂದೆ ಆತಾತವಳು ನಂದಿ ಸಿಕ್ಕ. ಏನಂದು ಪರಮಾತ್ಮ ಶಿವಶಂಕರ ಕಾಣಿಸಲ್ಲಾಗ ನಾ 3-4 ದಿವಸ ಆಯ್ತು, ಎಲ್ಲಿ ಹೋಗ್ಯಾನಪ್ಪ ಹುಡುಕಾಡಿಕೆ ನೀನು ನೋಡಿದ ಅಂತ ಕೇಳ ಪಾರ್ವತಿ ಪರಮಾತ್ಮಗ. ಅವ ನಂದಿಂದ ನೋಡವ ಚಿಂತೆ ಮಾಡ್ಬೇಕದ್ದಿ, ಪಾರ್ವತಿ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಜೋಡಿ ಕುಡಿ ಒಳಗೆ ಸಿದ್ಧಾಡ್ರು ಜಾತ್ರೆ ನಡೆದವು. ಜೋಡಿ ಕುಡಿ ಒಳಗೆ ಸಿದ್ಧಾಡ್ರು ಜಾತ್ರೆ ಅದ. ಅಲ್ಲಿ ಸಾಕಷ್ಟಪ್ಪ ಲಕ್ಷಗಟ್ಟಲೆ ಮಂದಿ ಕಲ್ತಾರ. ಅವ್ರಿಗೆ ದರ್ಶನ ಕೊಡಕ್ಕೆ ಹೋಗ್ಯಾನ ಪರಮಾತ್ಮ ಅಂತ ನಂದು. ಈ ಮಾತು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಕೈಲಾಸ ಆಗಿಲ್ಲ, ಈ ಜೋಡಿ ಕುಡಿಯೊಳಗೆ ಕೈಲಾಸ. ಇದೇ ಕೈಲಾಸ, ಇದೇ ಕೈಲಾಸ. ಕೆಲವು ಮಂದಿ ಕಲ್ತಿರಲ್ಲ, ಈ ಸಾಮಾನ್ಯ ಮಾತಿಲ್ಲ. ನಮ್ಮ ಕಡೆ ನೋಡ್ತಾ ಜಾತ್ರೆ ಮಾಡ್ತಾವೆ 10 ಮಂದಿ ಕಲಿಬೇಕಾದ್ರೆ ರಗಡಾಯ್ತು. ನೀವು ಸಾವಿರಾರು ಗಟ್ಟಲೆ ಮಂದಿ ಕಲ್ತೀರಿ. ಇದೇ ಕೈಲಾಸ, ಜೋಡಿ ಕೈಲಾಸ. ಅಪ್ಪರನ್ನು ಆಸೆ ಹೇಳಿದ್ರು ನಮ್ಮ ಮನಸ್ಸಿಗೆ ಮಟ್ಟಿಗೆ. ಭಕ್ತರಲ್ಲಿ ಮತ್ತು ಅಜ್ಜೋರಲ್ಲಿ ನಾವು ನಂದು ಕೇಳ್ತೀವಿ, ಇದು ಮಂಟಪ ಸಿಮೆಂಟಿಂದ ಮಾಡೋದು ಬೇಡ, ಎಷ್ಟು ಆತ ಕಲ್ಲಿಂದ ಮಾಡ್ರಿ, ಕಲ್ಲಿಂದು ನಮ್ಮ ಆಸೆ. ಅದು ಇಡೀ ರೂಪ ಎಷ್ಟು ಕಲ್ಲಿಂದ ಉಳಿತದೆ, ಅದೇನು ಭಾಳ ಖರ್ಚಾಗಲ್ಲ. ಸಿಮೆಂಟ್ದಾಗ ಎಟ್ಟ ಅಟ್ಟಿ ಆಗ್ತದೆ. ಗುರುಗಳು ಅಜ್ಜರು ಮನಸ್ಸು ಮಾಡಿಬಿಟ್ರದ ಅದೇನಪ್ಪ ಅಂತಂದ್ರೆ ಇಂಥ ಶಿಲಾಮೂರ್ತಿ ಈ ಜಾಗದಾಗ ಆಗ್ತದ. ಆದ ಕಾರಣಪ್ಪ ಅಂದ್ರೆ ಮಂತ್ರಿಕ ಗುರುನಾಥ ಆಯುಷ್ಯ ಆರೋಗ್ಯ ಭಾಗ ಕೊಟ್ಟು ಕಾಪಾಡಲಿ. ಲಿಂಗ ಹುಟ್ಟಿ ನೀರಾಗ, ಸಂಕುಳ ಸಮುದ್ರದಾಗ, ವಾಸ ಹುಟ್ಟಿದ ಕ್ಯಾದಿ ಹೊಳೆಯಾಗ, ಭಕ್ತಿ ಹುಟ್ಟಿದ ಮತ್ತು ಶಿವಶರಣ ಹೃದಯ ಕೇಳ್ತಾ ನನ್ನ ಮಾತಿಗಳನ್ನು ಕೊಡ್ತೀನಿ. ಶಾಂತಿ ಶಾಂತಿ ಕೂಡಲ ಸಂಗಮ ದೇವನ ಶರಣರು ಮನೆದೆರೆದು